ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಡಯಟ್ ಪ್ಲ್ಯಾನ್, ಡಿಟಾಕ್ಸ್ ಡಯಟ್ ಪ್ಲ್ಯಾನ್. 4 ದಿನಗಳ ಡಯಟ್ ಪ್ಲ್ಯಾನ್ ಇದೆ. ಇದು ಫಸ್ಟ್ ಡೇ. ಹಾಗೆ ಇವತ್ತು ನನ್ನ ವೆಯ್ಟ್ ನೋಡಿ 75-35 ಇದೆ. ನಾನು ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟಿಂಗ್ ಮಾಡುವಾಗ 76-950 ಅಂದರೆ ಆಲ್ಮೋಸ್ಟ್ 77 kg ಇದ್ದೆ. ಈಗ 75-35 ಆಗಿದೆ. ಅಂದರೆ ಸಾಧಾರಣ 1.5 kg ಅಷ್ಟು ವೆಯ್ಟ್ ಲಾಸ್ ಆಗಿದೆ. ಈಗ ಡಿಟಾಕ್ಸ್ ಡಯಟ್ ಪ್ಲ್ಯಾನಲ್ಲಿ ಏನೆಲ್ಲ ಆಗ್ತದೆ ನೋಡುವ ಬನ್ನಿ. ದಿವಸದ 90 ಡೇಸ್ ಡಯಟ್ ಚಾಲೆಂಜ್, ಅದರಲ್ಲೂ ಕೂಡ ಫಸ್ಟ್ ಡೇ ಆಫ್ ಡಿಟಾಕ್ಸ್ ಡೇ. ಡಿಟಾಕ್ಸ್ 4 ದಿನ ಮಾಡಲಿಕ್ಕಿದೆ. ಹೇಗೆ ಮಾಡೋದು ಅಂತ ಹೇಳಿ ಪ್ರತಿಯೊಂದು ದಿನದ ರೂಟೀನನ್ನು ಕೂಡ ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನು ಏನನ್ನು ತಗೊಂಡೆ, ಏನು ಮಾಡ್ತೇನೆ ಅಂಥೇಳಿ. ಈ ಒಂದು 4 ದಿನದಲ್ಲಿ ವಾಕಿಂಗ್ ಬಿಟ್ಟರೆ ತುಂಬ ಸ್ವೆಟ್ ಆಗುವಾಗೆ ಬೆವರುವಂತಹ ಎಕ್ಸಸೈಸು ಅದೇನೂ ಮಾಡಲಿಕ್ಕಿಲ್ಲ. ಒಂದು ಸ್ವಲ್ಪ ಲೈಟಾಗಿ ಸ್ಟ್ರೆಚಸ್ಸು, ಕೈಕಾಲು ಮೂಮೆಂಟ್ ಮಾಡೋದು ಅಷ್ಟೇ ಮಾಡಿದರೂ ಸಾಕಾಗುತ್ತೆ. ಯಾಕೆಂದರೆ ನಾವು ತುಂಬ ಲೋ ಕ್ಯಾಲೋರಿ ಲಿಕ್ವಿಡಲ್ಲಿ ಇರ್ತೇವಲ್ವ, ಹಾಗಾಗಿ ಜಾಸ್ತಿ ಎಕ್ಸಸೈಸ್ ಮಾಡಿದರೆ ಸುಸ್ತಾಗುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಎಕ್ಸಸೈಸ್ ಮಾಡಲಿಕ್ಕಿಲ್ಲ, ಫುಲ್ ಡಿಟಾಕ್ಸ್ ಮಾಡುವಂಥದ್ದು. ಫಸ್ಟ್ ಡೇ ಜ್ಯೂಸ್ ಕ್ಲೆನ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ಬರೀ ಜ್ಯೂಸ್ಗಳನ್ನೇ ಕುಡಿದುಕೊಂಡು ಸಾಯಂಕಾಲದವರೆಗೆ ಕಳಿಬೇಕು. ಈಗ ಫಸ್ಟ್ ಅದರಲ್ಲಿ 6 ಮೀಲ್ ಇದೆ. ನಮಗೆ 6 ಸಲ ನಾವು ಕುಡಿಲಿಕ್ಕಿದೆ. ಅಂದರೆ ಈಗ ಫಸ್ಟ್ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ನೀವು ಬರೀ ನೀರನ್ನಾದರೂ ಕುಡಿಬೋದು. ನಾನೀಗ ಆಲ್ರೆಡಿ 1 ಗ್ಲಾಸ್ ನೀರು ಕುಡ್ದಾಯಿತು. ಈಗ ಮಾರ್ನಿಂಗ್ ನಂದು ಬ್ರೇಕ್ಫಾಸ್ಟಿಗೆ ಇದೀಗ ಈ ಒಂದು ಜ್ಯೂಸನ್ನು ಕುಡಿತಾ ಇದ್ದೇನೆ. ಮತ್ತು ಇನ್ನೂ ನೆಕ್ಸ್ಟ್ ಏನು ಮಾಡ್ತೇನೆ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಬೀಟ್ರೂಟ್ ತಗೊಂಡಿದ್ದೇನೆ, ಕ್ಯಾರೆಟ್ ತಗೊಂಡಿದ್ದೇನೆ, ಹಾಗೆ ಆ್ಯಪಲ್ ತಗೊಂಡಿದ್ದೇನೆ. ABC ಜ್ಯೂಸನ್ನು ಮಾಡ್ತಾಯಿದ್ದೇನೆ. ಇದಕ್ಕೆ ಇನ್ನೂ ನೀವು ಬೇಕಾದರೆ ನೀವು ಪುದೀನ, ಲೆಮನ್ ಹಾಗೇನಾದರೂ ಬೇಕಾದರೂ ಸೇರಿಸ್ಕೊಳ್ಬೋದು. ಬಟ್ ಅದು ಟೇಸ್ಟ್ ಡಿಫ್ರೆನ್ಸ್ ಬರ್ತದೆ ಅಂತೇಳಿ ನಾನು ಇಷ್ಟನ್ನೇ ಹಾಕಿ 1 ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ರೆಡಿ ಮಾಡ್ತೇನೆ. ಈಗ ಬ್ರೇಕ್ಫಾಸ್ಟ್ ABC ಜ್ಯೂಸ್. ಬೆಳಿಗ್ಗೆ ಫಸ್ಟ್ ಡ್ರಿಂಕ್ ಇದು ABC ಜ್ಯೂಸ್. ಇದನ್ನ ಕುಡ್ದು ಮತ್ತೆ ಇನ್ನು ಬ್ರೇಕ್ಫಾಸ್ಟ್ ಏನಿಲ್ಲ. ಡಿಟಾಕ್ಸ್ ಡಯಟ್ ಅಂದ್ರೆ ಫಸ್ಟಿಗೆ ಜ್ಯೂಸ್ ಕ್ಲೆನ್ಸ್, ಬರೀ ಜ್ಯೂಸ್ ಮಾತ್ರ ಕುಡಿಯುವಂಥದ್ದು. ನೆಕ್ಸ್ಟ್ ಏನ್ ಮಾಡ್ತೇನೆ ಅಂತ ಹೇಳಿ ನೋಡುವ ಬನ್ನಿ. ತುಂಬಾನೇ ರುಚಿಯಾಗಿರ್ತದೆ. ಆಪಲ್ ಒಂದು ಇದ್ದ ಕಾರಣ ಒಂದು ಇಡೀ ಆಪಲ್ ಇದೆ, ಅರ್ಧ ತುಂಡು ಬೀಟ್ರೂಟ್ ಇದೆ, ಹಾಗೆ ಒಂದು ಕ್ಯಾರೆಟ್ ಇದೆ. ತುಂಬಾ ಸ್ವೀಟ್ ಆಗಿತ್ತು ಜ್ಯೂಸು. ಅದಕ್ಕೆ ನಾನು ಬೇರೆ ಏನು ಸೇರಿಸ್ಕೊಳ್ಳಿಲ್ಲ, ಅದಕ್ಕೆ ಪುದೀನ ಎಲ್ಲ. ಫ್ರೆಂಡ್ಸ್, ABC ಜ್ಯೂಸ್ ಆದಮೇಲೆ ಬೆಳಿಗ್ಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ನಾನು ABC ಜ್ಯೂಸು ಕುಡಿದೆ. ಬೆಳಿಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ಹಾಗೆ ಪ್ಲೈನ್ ವಾಟರ್ ಕುಡ್ತಿದ್ದೆ. ಅದಾದಮೇಲೆ ABC ಜ್ಯೂಸ್. ಅದಾದಮೇಲೆ ನೀವು ಟೀ ಹ್ಯಾಬಿಟ್ ಇದೆ ನನಗೆ. ದಿನದಲ್ಲಿ ಟೀ ಕುಡಿಲಿಲ್ಲ ಅಂದರೆ ತಲೆನೋವು ಬರ್ತದೆ, ಟೀ ಕುಡಿಯೋದೇ ಸಾಧ್ಯನೇ ಇಲ್ಲ ಅಂತ ಇದ್ದರೆ ನಿಮ್ಮ ಟೀಯನ್ನು ಬೇಕಾದ್ರೆ ಒಂದು 1/2 ಕಪ್, ಯಾವಾಗಲೂ 1 ಗ್ಲಾಸ್ ಟೀ ಕುಡಿದಿದ್ರೆ ಒಂದು 1/2 ಕಪ್ಪಷ್ಟು ಟೀ ಕುಡೀರಿ. ನಿಮಗೆ ಬೇಕು ಅಂತಿದ್ರೆ ಅದು ಕಂಪಲ್ಸರಿ, ಅಂದರೆ ಕುಡಿಬಾರ್ದು ಆ್ಯಕ್ಚುಲಿ. ಬಟ್ ಕುಡಿಯೋದೇ ಇದ್ದರೆ ನಿಮಗೆ ಸಂಜೆ ಹೊತ್ತಿಗೆ ತಲೆನೋವು ಬಂದರೆ ಈ ಡಿಟಾಕ್ಸ್ ನಿಮಗೆ ಅದನ್ನು ತಾಳಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಆಗ್ಬೋದು ಮಾಡಲಿಕ್ಕೆ. ಅದಕ್ಕೋಸ್ಕರ ನಿಮ್ಮ ಟೀ ಹ್ಯಾಬಿಟ್ ಏನಿದೆ ಕಡಿಮೆ ಪ್ರಮಾಣದಲ್ಲಿ ಒಂದು ಕುಡ್ದ ಶಾಸ್ತ್ರ ಆದರೂ ಮಾಡಿ ಟೀ ಕುಡಿಯಿರಿ. ಹಾಗೆ ಇದು ಸೆಕೆಂಡ್ ಮೀಲ್ ಬಂದು ಈಗ ಟೈಮ್ ಬಂದು 11:30 ಆಗಿದೆ. 11 ಗಂಟೆ 11:30 ಅಷ್ಟೊತ್ತಿಗೆ ಸೆಕೆಂಡ್ ಮೀಲ್. ಅಂದರೆ ನಾನು ಟೀ ಕುಡಿಯೋಳೆ, ನಂದು ಟೀ ಪಾರ್ಟಿನೇ, ಹಾಗಾಗಿ ನಾನು ಟೀ ಕುಡ್ದಿದ್ದೇನೆ. ಒಂದು ಅರ್ಧ ಗ್ಲಾಸಷ್ಟು ಟೀ ಮಾಡ್ಕೊಂಡು ಕುಡ್ದಿದ್ದೇನೆ. 9 ಗಂಟೆಗೆ ಡಿಟಾಕ್ಸ್ ಇದು ABC ಜ್ಯೂಸ್ ಕುಡಿದೆ. ಒಂದು ಗಂಟೆ ಬಿಟ್ಟು 10-10:30 ಅಷ್ಟೊತ್ತಿಗೆ ಟೀ ಕುಡಿದೆ. ಈಗ 11:30 12 ಗಂಟೆ ಆಗ್ತಾ ಬಂತು. ಈಗ ಇಲ್ಲಿ ಪುದೀನ ಎಲೆ ಹಾಕ್ಕೊಂಡಿದ್ದೇನೆ, ತುಳಸಿ ಎಲೆ ಹಾಕ್ಕೊಂಡಿದ್ದೇನೆ. ಇದನ್ನು ಈಗ ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಬೇಕು. ಪುದೀನ, ತುಳಸಿ ಮತ್ತು ಜೀರಾ ಇಷ್ಟು ಹಾಕಿ ಇದನ್ನು ಕುದಿಸ್ಕೊಂಡು ಒಂದು ಟೀಯನ್ನು ಮಾಡ್ಕೊಳ್ತಾ ಇದ್ದೇನೆ. ಟೀ ಅಂದರೆ ಟೀ ಅಲ್ಲ, ಜೀರಾ ಟೀ ಅಥವಾ ಹೇಳ್ಬೋದು ಪುದೀನ ಟೀ ಅಂತ ಹೇಳ್ಬೋದು. ಇದನ್ನು ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಡುವ, ಅಥವಾ ನಮ್ಮ ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಅದೆಲ್ಲ ಬೇಡ ಅಂತ ಹೇಳಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೀಗ 5 ನಿಮಿಷ ಚೆನ್ನಾಗಿ ಕುದಿಬೇಕು. ನೀವು ಬೇಕಾದರೆ ಪುದೀನ ಎಲೆಯನ್ನು ಸ್ವಲ್ಪ ಜಜ್ಜಿ ಆದರೂ ಹಾಕ್ಕೊಳ್ಬೋದು. ನಾನು ಹಾಗೇ ಹಾಕಿದೆ, ನೆನಪಾಗಲಿಲ್ಲ ನನಗೆ. ಜಜ್ಜಿ ಹಾಕ್ಕೊಂಡ್ರೆ ಒಳ್ಳೆ ರಸ ಬಿಡುತ್ತೆ ಪುದೀನದ್ದು. ಮತ್ತು
ತುಳಸಿಯದ್ದು. ಇದನ್ನೀಗ ಕುದಿಸ್ಕೊಂಡ್ರೂ ಕೂಡ ಅದರ ರಸ ಬಿಡುತ್ತೆ, ತೊಂದರೆ ಇಲ್ಲ. ಇದೀಗ ಚೆನ್ನಾಗಿ ಕುದಿದ ಮೇಲೆ ಈ ಡ್ರಿಂಕನ್ನು ಕುಡಿಯುವಂಥದ್ದು. ಇದಕ್ಕೆ ಲೆಮನ್ ಬೇಕು ಅಂದರೆ ಹಾಕ್ಕೊಳ್ಬೋದು. ನಾನು ಲೆಮನನ್ನು ಉಪಯೋಗಿಸ್ತಾ ಇಲ್ಲ, ಹಾಗೇ ಕುಡಿತಾ ಇದ್ದೇನೆ. ಪುದೀನ ಎಲೆ, ತುಳಸಿ ಎಲೆ ಹಾಗೂ ಜೀರಿಗೆ, ಇದು 11:30 ಅಷ್ಟೊತ್ತಿಗೆ ನನ್ನ ಒಂದು ಥರ್ಡ್ ಮೀಲ್ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟು ಎದ್ದ ತಕ್ಷಣ ನೀರು, ಆಮೇಲೆ ABC ಜ್ಯೂಸು, ಅದ ನಂತರ ನೆಕ್ಸ್ಟು ಬೇಕಿದ್ದರೆ ಮಾತ್ರ ಆಪ್ಷನಲ್ಲ ಟೀ, ಇಲ್ಲಾಂದರೆ ಟೀ ಕುಡಿಬೇಡಿ. ಅದಾದ ನಂತರ ಈಗ ಪುದೀನ, ತುಳಸಿ ಮತ್ತು ಜೀರಾ ವಾಟರನ್ನು ಪ್ರಿಪೇರ್ ಮಾಡ್ತಾಯಿದ್ದೇನೆ, ಇದನ್ನು ಕುಡಿತೇನೆ. ನೋಡಿ, ಈಗ ಇದು ಚೆನ್ನಾಗಿ ಕುದೀತಿದೆ. 4 ನಿಮಿಷ ಚೆನ್ನಾಗಿ ಕುದಿದ್ರೆ ಸಾಕು. ಆಮೇಲೆ ಹಾಗೆ ತಣ್ಣಗಾಗಲಿಕ್ಕೆ ಬಿಡಬೇಕು. ಮತ್ತು ಇನ್ನೇನು ಅಂತ ಹೇಳಿದರೆ, ನೀವು ನಿಮ್ಮ ಡಿಟಾಕ್ಸ್ ಡಯಟಲ್ಲಿ ನೀರು ಕುಡಿತಾನೇ ಇರ್ಬೋದು ಎಷ್ಟೊತ್ತಿಗೆ ಕೂಡ. ನಿಮಗೊಂದು ಸ್ವಲ್ಪ ಸುಸ್ತು ಏನಾದರೂ ಅನ್ನಿಸ್ಬೋದು. ಯಾಕೆ ಅಂತ ಹೇಳಿದರೆ ಬರೀ ಜ್ಯೂಸು, ಫಸ್ಟ್ ಡೇ ಜ್ಯೂಸ್ ಕ್ಲೆನ್ಸ್ ಆದ ಕಾರಣ ಸ್ವಲ್ಪ ಸುಸ್ತು, ಏನೋ ಕಷ್ಟ ಅಂತ ಹೇಳಿ ಅನ್ನಿಸ್ಬೋದು. ಏನೇ ಇರಲಿ, ಬೇರೆ ಏನೋ ತಿನ್ನದೆ ಈಗ ಮಿಡ್ಲಲ್ಲಿ ನೀವು ನೀರು ಕುಡಿತಾ ಇರಿ, ಆದಷ್ಟು ನೀರು ಕುಡೀರಿ. ಈಗ 11 ಗಂಟೆ ಬೆಳಿಗ್ಗೆ ABC ಜ್ಯೂಸ್ ಆದಮೇಲೆ ಮತ್ತೇನೋ ನಿಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತೀರ. ಆಮೇಲೆ ನೆಕ್ಸ್ಟು ಇದು ಪುದೀನ ಟೀ ಇದೆ, ಅದರ ಮಿಡ್ಲಲ್ಲಿ ಏನೋ ಇನ್ನೇನೋ ಬೇಕು ಅಂತ ಅನ್ನಿಸ್ತಂದರೆ ನೀರು ಜಾಸ್ತಿಯಾಗಿ ಕುಡಿತಾ ಇರಿ. ದಿನಕ್ಕೊಂದು 4 ಲೀಟ್ರ್ ನೀರಷ್ಟು ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಳಿ. ಈಗ ಇದು ಕುದೀತು, ಇದನ್ನು ಹಾಗೆ ಆಫ್ ಮಾಡಿಕೊಂಡೆ. ನೋಡಿ, ಈ ರೀತಿ ನಮ್ಮ ಟೀ ರೆಡಿಯಾಗಿದೆ. ಇದನ್ನೀಗ ಸೋಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಹಾಗೆ ಇರಲಿ, ಆಮೇಲೆ ಸೋಸಿಕೊಳ್ಳುವ. ಅದರಲ್ಲೇ ಇರಲಿ ಎಲೆಗಳೆಲ್ಲ. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಸೋಸ್ಕೊಂಡು ಕುಡಿದ್ರೆ ಆಯಿತು. ಈಗ ಇದು ಹದ ಬಿಸಿ ಆಗಿದೆ. ಇದನ್ನು ಈಗ ಒಂದು ಗ್ಲಾಸಿಗೆ ಶೋಧಿಸಿಕೊಳ್ಳುವ. ಫ್ರೆಂಡ್ಸ್, ಇಲ್ಲಿ ಪುದೀನ, ತುಳಸಿ, ಆಮೇಲೆ ಜೀರಾ ವಾಟರ್ ರೆಡಿಯಾಗಿದೆ. ಇದು 11:30 ಅಷ್ಟೊತ್ತಿಗೆ ಇದನ್ನು ಕುಡಿದ್ರೆ ಇನ್ನು ಮಧ್ಯಾಹ್ನದ ಏನು ನೆಕ್ಸ್ಟು ಅಂತ ಹೇಳೋದನ್ನು ಮುಂದೆ ಹೇಳ್ತೇನೆ. ಇದೀಗ ಕುದಿಸಿಟ್ಟದ್ದು ತಣ್ಣಗಾಗಿದೆ. ಈಗ ಕುಡಿಬೋದು ಇದನ್ನು, ಅಂದರೆ ಉಗುರು ಬಿಸಿ ಇದೆ, ಕುಡಿಬೋದು, ಅಷ್ಟು ಬಿಸಿ ಇದೆ ಇದು. ಇದನ್ನು ಈಗ ಕುಡಿತೇನೆ ನಾನು. ಮತ್ತು ನೀವು ಮಿಡ್ಲಲ್ಲಿ ನೀರನ್ನು ಸಾಕಷ್ಟು ಕುಡೀರಿ, ಸುಸ್ತು ಅಂತ ಹೇಳಿ ಅನ್ನಿಸ್ತಿದೆ ಅಂತ ಹೇಳಿ. ಅದು ಬಿಟ್ಟು ಬೇರೆ ಏನೂ ತಿನ್ನಲಿಕ್ಕೆ ಮಾತ್ರ ಹೋಗಬೇಡಿ, ತಿನ್ನೋದು ಕುಡಿಬೇಡಿ, ನೀರು ಜಾಸ್ತಿಯಾಗಿ ಕುಡಿ. ಈಗ ಪುದೀನ ಜೀರಾ ಟೀಯನ್ನು ಟೇಸ್ಟ್ ಮಾಡುವ ಸಮಯ. ಅದಾದ ನಂತರ ನಾವು ನೆಕ್ಸ್ಟ್ ಒಂದು ಜ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದೇವೆ. ಸಾಧಾರಣ 1:30-2 ಗಂಟೆ ಅಷ್ಟೊತ್ತಿಗೆ ನಾನು ಲೆಮನ್ ಜ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಬೆಳಿಗ್ಗೆ ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ABC, ನೀವು ಎಷ್ಟೊತ್ತಿಗೆ ಬೇಗ ABC ಜ್ಯೂಸ್ ಕುಡಿದ್ರೆ ಮತ್ತೆ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ABC ಜ್ಯೂಸ್ ಕುಡಿದೆ. ಅದಾದ ನಂತರ ABC ಜ್ಯೂಸ್ ಅಲ್ಲಿ ಸ್ವಲ್ಪ ಆದ್ರೂ ನಮ್ಗೆ ಎನರ್ಜಿ ಸಿಗ್ತದೆ. ಯಾಕೆಂದ್ರೆ ಆಪಲ್ ಇದೆ, ಅದರಲ್ಲಿ ಬೀಟ್ರೋಟ್ ರಸ ಇದೆ, ಕ್ಯಾರೆಟ್ ರಸ ಇದೆ, ಅದರಲ್ಲಿ ನಮ್ಗೆ ಒಳ್ಳೆ ಎನರ್ಜಿ ಸಿಗ್ತದೆ. 10-11 ಗಂಟೆವರೆಗೂ ಏನು ಆಗೋದಿಲ್ಲ. ಅದಾದ ನಂತರ ನಾವೇನು ಕುಡ್ದಿದ್ದೇವೆ, ಪುದೀನ ಮತ್ತೆ ತುಳಸಿ ಹಾಕಿ ಜೀರಿಗೆ ನೀರು ಕುಡ್ದಿದ್ದೇವೆ. ಅದು 0 ಕ್ಯಾಲೋರಿ, ಅದರಲ್ಲಿ ಏನೂ ಎನರ್ಜಿ ಸಿಗುದಿಲ್ಲ. ಮಧ್ಯಾಹ್ನ ಈಗ 1:30 ಗಂಟೆ ಆಗಿದೆ. ಅದರ ಮಿಡ್ಲಲ್ಲಿ ಪುದೀನ ಟೀ ಕುಡಿಯೋ ಮಿಡ್ಲಲ್ಲಿ ABC ಕುಡ್ದಾದ್ಮೇಲೆ ಟೀ ನಾನು ಕುಡ್ದಿದ್ದೇನೆ. ಬಟ್ ಡಿಟಾಕ್ಸ್ ಡಯಟ್ ಪ್ಲಾನ್ ಅಲ್ಲಿ ಟೀ ಕುಡಿಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಎಲ್ಲಿಯಾದ್ರೂ ಸಿವಿಯರ್ ಆಗಿ ಹೆಡ್ ಏಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಆಮೇಲೆ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಇಲ್ಲಿ 1:30-2 ಗಂಟೆ ಅಷ್ಟೊತ್ತಿಗೆ ನಾನು ಲೆಮನ್ ಜ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. 3 ಚಮಚದಷ್ಟು ಸಕ್ಕರೆ ಹಾಕೊಂಡಿದ್ದೇನೆ. ಬೆಳಿಗ್ಗೆಯಿಂದ ಯಾವುದೇ ಎನರ್ಜಿ ಅಂತೇಳಿ ಏನು ಕುಡ್ದಿಲ್ಲ ನಾವು, ಖಾಲಿ ನೀರೇ ಕುಡಿತಾ ಇದ್ದೇವೆ. 3 ಚಮಚ ನೀರು, ಒಂದ್ ಸ್ವಲ್ಪ ಪುದೀನ ಎಲೆ ಹಾಕೊಂಡಿದ್ದೇನೆ. ಹಾಗೆ ರುಚಿಗೆ ಸಕ್ಕರೆ ಹಾಕಿದ್ದು ಮತ್ತೆ ಸ್ವಲ್ಪ ಉಪ್ಪು. ಯಾಕೆಂದ್ರೆ ನಾವೀಗ ಸಕ್ಕರೆಯನ್ನ ಯೂಸ್ ಮಾಡ್ಬೋದು, ಯಾಕೆಂದ್ರೆ ಬೇರೆ ಏನು ಎನರ್ಜಿಗೆ ನಾವು ತಗೊಳ್ತಾ ಇಲ್ಲ. ಹಾಗಾಗಿ ಶುಗರ್ ಅನ್ನ ತಕೊಳ್ಳೋದು ತುಂಬಾ ಲೋ ಫೀಲ್ ಆಗ್ತದೆ ಏನೂ ಕುಡಿಯದೆ ಇದ್ರೆ. ಅದಕ್ಕೋಸ್ಕರ ಈಗ ನಮ್ಮ ರುಚಿಯಾದಂತಹ ಸಕ್ಕರೆ ಹಾಕಿದಂತಹ ಲೆಮನ್ ಜ್ಯೂಸ್ ರೆಡಿ ಆಯ್ತು. ನಂಗಂತೂ ಈ ಡಿಟಾಕ್ಸ್ ಡಯಟ್ ಪ್ಲಾನ್ ಅಲ್ಲಿ ಕೂಡ ನಾವು ಸ್ವೀಟ್ ಆಗಿ ಜ್ಯೂಸ್ ಕುಡಿಬಹುದಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು. ಸಕ್ಕರೆ ಹಾಕಿದ ಜ್ಯೂಸ್ ಸಿಕ್ಕಿತ್ತಲ್ಲ, ಇಲ್ಲದ್ರೆ ಡಯಟ್ ಅಂತ ಹೇಳಿ ನಮ್ಗೆ ಜ್ಯೂಸ್ ಕುಡಿಲಿಕ್ಕೆ ಇಲ್ಲ ಅಂತ ಹೇಳಿ ಆಗಿತ್ತು. ನಾವು ಡೈಲಿ ಈ ತರ ಸಕ್ಕರೆ ಹಾಕೊಂಡು ಕುಡಿಬಾರ್ದು ಬೇರೆ ಫುಡ್ ಎಲ್ಲ ತಿನ್ನುವಾಗ. ಇದು ಡಿಟಾಕ್ಸ್ ಡಯಟ್ ಪ್ಲಾನ್ ಅಲ್ಲಿ ಮಾತ್ರ ನಮಗೆ ಎನರ್ಜಿಗೋಸ್ಕರ ನಾವು ಸಕ್ಕರೆಯನ್ನ ಹಾಕೊಳ್ಳೋದು. ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತ ಇದ್ರೆ ಬೆಲ್ಲವನ್ನು ಕೂಡ ಹಾಕೊಳ್ಬಹುದು, ತೊಂದರೆ ಇಲ್ಲ. ಅಥವಾ
ಎಲೆಕ್ಟ್ರೋಲೈಟ್ ತರ ಮಾಡ್ಕೊಂಡು, ಎಲೆಕ್ಟ್ರೋಲೈಟ್ ಅಂತ ಹೇಳಿ ಮೆಡಿಕಲ್ ಅಲ್ಲಿ ಹೊರಗಡೆ ಎಲ್ಲ ಸಿಗ್ತದೆ, ಅದನ್ನು ಕೂಡ ನೀರಿಗೆ ಹಾಕೊಂಡು ಎನರ್ಜಿಗೆ ಕುಡಿಬಹುದು. ಯಾವ್ದು ಬೇಕು ಅದು ನಿಮ್ಮ ಇಷ್ಟ ಪ್ರಕಾರ ಕುಡೀರಿ. ಅಂತೂ 1.5-2 ಗಂಟೆ ಆಗುವಾಗ ಎನರ್ಜಿ ತುಂಬಾ ಲೋ ಆಗಿತ್ತು ನನ್ಗೆ. ಈ ಜ್ಯೂಸ್ ಅಂತೂ ಸಖತ್ ಟೇಸ್ಟಿಯಾಗಿ. ಮತ್ತೊಂದು 2 ಗಂಟೆ ಬಿಟ್ಟು ಒಂದು 3 ಗಂಟೆ ಅಷ್ಟೊತ್ತಿಗೆ ಏನಾದ್ರೂ ಕುಡಿಬೇಕು ಅಂತ ಹೇಳಿ ಅನಿಸುತ್ತಲ್ಲ, ಆಗ ಒಂದು ಸ್ಪೆಷಲ್ ಟೀ ಇದೆ, ಅದೇ ಗ್ರೀನ್ ಟೀ ಅಂತ ಹೇಳಿ. ಯಾವುದೇ ಗ್ರೀನ್ ಟೀ ಅನ್ನ ಇವರು ಡಿಟಾಕ್ಸ್ ಡಯಟ್ ಪ್ಲಾನ್ ಅಲ್ಲಿ ಹೇಳಲ್ಲ, ನಾವು ಮನೆಯಲ್ಲೇ ಮಾಡುವಂತಹ ಲೆಮನ್ ಟೀ ಅನ್ನ ಹೇಳ್ತಾರೆ. ಇಲ್ಲಿ ಶುಂಠಿ ಟೀ ಅಥವಾ ಲೆಮನ್ ಟೀ ಅನ್ನ ಮಾಡೋದು. ಇಲ್ಲಿ ಒಂದೇ 1 ಚಮಚದಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೇನೆ ನಾನು. ಶುಂಠಿಯನ್ನ ತುರಿದು ಸೇರಿಸ್ಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಕುದಿಸಿಕೊಂಡು ಇದಕ್ಕೆ ಲೆಮನ್ ಅನ್ನ ಹಿಂಡಿಕೊಳ್ಳೋದು. ಶುಂಠಿ ಲೆಮನ್ ಟೀ ತುಂಬಾನೇ ಟೇಸ್ಟಿ ಆಗಿರ್ತದೆ. ಇದನ್ನ ಮಾಡ್ಕೊಂಡು 3 ಗಂಟೆ ಅಷ್ಟೊತ್ತಿಗೆ ಕುಡಿತಾ ಇದ್ದೇನೆ. 3-3:30 ಸಾಧಾರಣ ಆಗಿದೆ. ಇದಕ್ಕೆ ಟೀ ಪುಡಿ ಚಿಟಿಕೆಯಷ್ಟು ಮಾತ್ರ ಹಾಕೋದು, ಜಾಸ್ತಿ ಹಾಕೊಳ್ಳೋದಿಲ್ಲ ನಾನು. ನಂಗೆ ಈ ತರ ಲೆಮನ್ ಟೀ ಅಲ್ಲಿ ಟೀ ಪುಡಿ ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕಿದ ಕೂಡಲೇ ಕಹಿ ಬರ್ತದೆ. ಅದಕ್ಕೋಸ್ಕರ ಜಸ್ಟ್ ಚಿಟಿಕೆಯಷ್ಟು ಚಾದ ಪುಡಿ ಹಾಕೊಂಡೆ. ಇದು ಚೆನ್ನಾಗಿ ಕುದಿದ ಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋದು ಗ್ಲಾಸ್ಗೆ ಹಾಕಿ. ತುಂಬಾ ರುಚಿ ಇರ್ತದೆ ಇದು ಕುಡಿಲಿಕ್ಕೆ. ಹಾಗೆ ಶುಂಠಿ ನಮ್ಮ ಮೆಟಬಾಲಿಸಮ್ ಅನ್ನ ಇನ್ಕ್ರೀಸ್ ಆಗ್ತದೆ, ಹೊಟ್ಟೆ ಬೊಜ್ಜನ್ನು ಕೂಡ ಕರಗಿಸ್ತದೆ. ಶುಂಠಿ ತುಂಬಾನೇ ಒಳ್ಳೇದು. ಡೈಲಿ ನೀವು ಮಾರ್ನಿಂಗ್ ಕೂಡ ಶುಂಠಿ ವಾಟರ್ ಅನ್ನ ಕುಡಿಬಹುದು, ಆದ್ರೆ ಸಕ್ಕರೆ ಹಾಕೊಳ್ಳಿಕ್ಕಿಲ್ಲ. ಇವತ್ತು ಮಾತ್ರ ನಾವು 1 ಚಮಚದಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೇವೆ. ಅಥವಾ ನಿಮಗೆ ಸಕ್ಕರೆ ಹಾಕದೆ ಕೂಡ ಕುಡಿಲಿಕ್ಕೆ ಆಗ್ತದೆ, ಕುಡಿಬಹುದು ಅಂತ ಇದ್ರೆ ನೀವು ಸಕ್ಕರೆ ಹಾಕದೆ ಕೂಡ ಟ್ರೈ ಮಾಡಬಹುದು. ನನಗೆ ಎನರ್ಜಿ ತುಂಬಾ ಲೋ ಆಗ್ತಾ ಇತ್ತು, ಅದಕ್ಕೆ ನಾನು ಸಕ್ಕರೆಯನ್ನ ಆಡ್ ಮಾಡಿದ್ದೇನೆ. ತುಂಬಾ ಚೆನ್ನಾಗಿದೆ ಈ ಒಂದು ಡಿಟಾಕ್ಸ್ ಡಯಟ್ ಪ್ಲಾನ್. ಹೊಟ್ಟೆ ಗಟ್ ಹೆಲ್ತ್ ಅನ್ನ ಕ್ಲೀನ್ ಮಾಡೋದಕ್ಕೋಸ್ಕರನೇ ಇರುವಂತದ್ದು. 1 ದಿನ ಅಲ್ಲ ಇದು ಇರುವಂತದ್ದು, 4 ದಿನ ಇದೆ. ಇದೇ ರೀತಿ ಬೇರೆ ಬೇರೆ ರೀತಿಯ ಇನ್ನು ವೆರೈಟಿ ಡಯಟ್ ಪ್ಲಾನ್ ಇದೆ ನಾಳೆ ಮತ್ತೆ ನಾಡಿದ್ದು. ತಪ್ಪದೆ ನೀವು ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ, ನೀವು ಕೂಡ ಟ್ರೈ ಮಾಡಿ. ಯಾಕೆಂದ್ರೆ ನಮ್ಗೆ ಒಂದು ವಿಲ್ ಪವರ್ ಬರುತ್ತೆ. ನಮ್ಗೆ 4 ದಿನ ಈ ಒಂದು ಫುಡ್ ಕಂಟ್ರೋಲ್ ಮಾಡುವ ಒಂದು ಏನು ಶಕ್ತಿ ಬಂತು ಅಂತ ಹೇಳಿದ್ರೆ ಎಂತದನ್ನು ಕೂಡ ಫೇಸ್ ಮಾಡಬಹುದು. ಯಾಕಂದ್ರೆ ನಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲೇ ಜಾಸ್ತಿ ಆಗ್ತದೆ. ತುಂಬಾ ರುಚಿಯಾದಂತಹ ಲೆಮನ್ ಟೀ ರೆಡಿ ಆಯ್ತು. ಇದನ್ನ ಈಗ ಟೇಸ್ಟ್ ಮಾಡುವಂತಹ ಸಮಯ. ತುಂಬಾ ಉಪವಾಸಗಳನ್ನೆಲ್ಲ ಮಾಡ್ತೇವೆ. ಏಕಾದಶಿ ಉಪವಾಸ, 1 ತೊಟ್ಟು ನೀರಿಲ್ಲದೆ ಇಡೀ ದಿವಸ ಉಪವಾಸ ಎಲ್ಲ ಮಾಡ್ತೇವೆ. ಅದರಷ್ಟು ಕಷ್ಟ ಏನೂ ಇಲ್ಲ. ಹಾಗೆ ನೀವು ಎಕ್ಸರ್ಸೈಸ್ ಎಲ್ಲ ತುಂಬಾ ಮಾಡ್ಬೇಕು ಅಂತಿಲ್ಲ. ಈ ಡಿಟಾಕ್ಸ್ ಡಯಟ್ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ವಾಕಿಂಗ್ ಅನ್ನ ಮಾಡ್ಕೊಂಡಿರ್ಬೋದು. ನೀವಿಲ್ಲಿ ಮೀಲನ್ನ ಆ ಕಡೆ ಈ ಕಡೆ ಮಾಡ್ಕೊಳ್ಬಹುದು. ಬೇಕಾದ್ರೆ ಮೊದ್ಲೇ ನೀವು ಬೆಳಿಗ್ಗೆನೆ ವಾಟರ್ ಮೆಲನ್ ಜ್ಯೂಸ್ ಅನ್ನ ಕೂಡ ಕುಡಿಬಹುದು. ನಾನಿಲ್ಲಿ ಈಗ ಲೆಮನ್ ಟೀ ಎಲ್ಲ 3 ಗಂಟೆ ಅಷ್ಟೊತ್ತಿಗೆ ಕುಡ್ದಿದ್ದೇನೆ. ಅದಾದ್ಮೇಲೆ 4:15-5 ಗಂಟೆ ಅಷ್ಟೊತ್ತಿಗೆ ಈ ವಾಟರ್ ಮೆಲನ್ ಜ್ಯೂಸ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕದೆ ಶುಗರ್ಲೆಸ್ ಜ್ಯೂಸು ಕೂಡ ಮಾಡಿಕೊಳ್ಬಹುದು. ನನ್ಗೆ ಮೊನ್ನೆ ಹುಷಾರಿಲ್ಲದೆ ಆಗಿತ್ತು, ತುಂಬಾ ಲೋ ಎನರ್ಜಿ ಆಗ್ಬೋದು ಅಂತ ಹೇಳಿ ನಾನು ಸ್ವಲ್ಪ ತಲೆ ಸುತ್ತೆಲ್ಲ ಇದ್ದ ಕಾರಣ ನಾನು ಸ್ವಲ್ಪ ಶುಗರ್ ಆಡ್ ಮಾಡ್ಕೊಂಡು ಡಿಟಾಕ್ಸ್ ಡಯಟ್ ಅನ್ನ ಮಾಡ್ತಾ ಇದ್ದೇನೆ. ಶುಗರ್ ಲೆಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ವಾಟರ್ ಮೆಲನ್ ಜ್ಯೂಸಿಗೆ ನೀವು ಸಕ್ಕರೆ ಹಾಕದೆ ಕೂಡ ಜ್ಯೂಸ್ ಅನ್ನ ಮಾಡ್ಕೊಂಡು ಕುಡಿಬಹುದು. ನಿಮ್ಮ ಎನರ್ಜಿ ಲೆವೆಲ್ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ನೀವು ಬೇಕಾದ ರೀತಿ ಮಾಡ್ಕೊಳ್ಬಹುದು. ಡಿಟಾಕ್ಸ್ ಡಯಟ್ ಪ್ಲಾನ್ ಪ್ರಕಾರ ಸಕ್ಕರೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಬಹುದು ಅಂತ ಹೇಳಿ ಹೇಳಿದ್ದಾರೆ. ಈಗ ಹರ್ವಿಲ್ ಅವರ ಬಗ್ಗೆ ನ್ಯೂ ಅಪ್ಡೇಟ್ ನಾನು ಮೊನ್ನೆ ಕೊಟ್ಟಿದ್ದೆ, ಹರ್ವಿಲ್ ಆಪ್ ಅಂತ ಹೇಳಿ. ಅದರಲ್ಲಿ 99ಗೆ ನಿಮ್ಗೆ 1 ತಿಂಗಳ ವರ್ಕೌಟ್ ಹೇಳಿಕೊಡ್ತಾರೆ. ಲೈವ್ ಕ್ಲಾಸ್ ಇದೆ. ಹಾಗೆ ಡಿಟಾಕ್ಸ್ ಡಯಟ್ ಪ್ಲಾನ್ ಕೂಡ ಅವರೇ ಕೊಟ್ಟಿದ್ದು. ಆ ಡಿಟಾಕ್ಸ್ ಡಯಟ್ ಪ್ಲಾನ್ 4 ದಿನದ ಪ್ಲಾನ್. ಅದಕ್ಕೆ ಈ ಒಂದು ಡಿಟಾಕ್ಸ್ ಪ್ಲಾನ್ ನಾನು ಏನ್ ಮಾಡ್ತಾ ಇದ್ದೇನೆ ಅದನ್ನ ನಾನು ಪರ್ಚೇಸ್ ಮಾಡಿದೆ ಅವರ ಕೈಯಿಂದಲೇ. 199 ರುಪೀಸ್ ಕೊಟ್ಟು ಡಿಟಾಕ್ಸ್ ಡಯಟ್ ಅನ್ನು ಪರ್ಚೇಸ್ ಮಾಡಿದ್ದೇನೆ. ಸ್ವಲ್ಪ ಟಯರ್ಡ್ನೆಸ್ ಉಂಟು, ಹಾಗಾಗಿ ನಾನು ತುಂಬ ವಾಕಿಂಗ್ ಮಾಡೋದಿಲ್ಲ. ಏನಿಲ್ಲ ಅಂದರೆ ಒಂದು 5,000 ಸ್ಟೆಪ್ ಆದರೂ ವಾಕ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಈ ವಾಟರ್ ಮೆಲನ್ ಜ್ಯೂಸ್ ಕುಡಿದು ಬಂದದ್ದು, ಹಾಗಾಗಿ ಒಳ್ಳೆ ಎನರ್ಜಿ ಇದೆ. ಹಾಗಾಗಿ ಈಗ ವಾಕ್ ಮಾಡುವ ಅಂತೇಳಿ ಬಂದೆ. ಈಗ ಟೈಮ್ ಬಂದು 5:30 ಆಗ್ತಾ ಬಂತು. ಆದರೂ ಕೂಡ ಈಗ ಒಳ್ಳೆ ಬಿಸಿಲಿದೆ, ಗಾಳಿ ಸಹ ಬರ್ತಾ ಉಂಟು. ಖುಷಿ ಆಗ್ತದೆ ವಾಕಿಂಗ್ ಮಾಡಲಿಕ್ಕೆ ಸಂಜೆ. ಹೀಗೆ ನೋಡುವ, ಇನ್ನು 3 ದಿನ
ಡಿಟಾಕ್ಸ್ ಡಯಟ್ ಪ್ಲ್ಯಾನ್ ಹೇಗಾಗ್ತದೆ ಅಂತ ಹೇಳಿ. ತುಂಬ ಕಷ್ಟ ಏನಾಗೋದಿಲ್ಲ. 6 ಮೀಲ್ ಉಂಟು, 6 ಸಲ ಡ್ರಿಂಕ್ಸ್, ಇದು ಬೇರೆ ಬೇರೆ ಜ್ಯೂಸ್ಗಳಿದ್ದ ಕಾರಣ ಅಷ್ಟೇನು ಕಷ್ಟ ಆಗೋದಿಲ್ಲ. ಮತ್ತು ಸ್ವಲ್ಪ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡಿದೆ ನಾನು. ಲೆಮನ್ ಜ್ಯೂಸಿಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ಬೆಳಿಗ್ಗೆ ಲೆಮನ್ ಜ್ಯೂಸು 2 ಚಮಚ ಸಕ್ಕರೆ, ಆಮೇಲೆ ಈಗ ವಾಟರ್ ಮೆಲನ್ ಜ್ಯೂಸಿಗೆ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ಎನರ್ಜಿಗೆ ಬೇಕಾಗುತ್ತೆ. ನಿಮಗೆ ಸಕ್ಕರೆ ಹಾಕದೆ ನೀವು ಮಾಡ್ತೀರಿ ಅಂತಿದ್ದರೆ ತುಂಬ ಬೆಟರ್, ನಿಮಗೆ ಒಳ್ಳೆ ರಿಸಲ್ಟಿಗೆ ಒಳ್ಳೆಯದು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಹೇಳಿದಷ್ಟೇ. ಸ್ವಲ್ಪ ಬರೇ ಲಿಕ್ವಿಡ್ ಆದ ಕಾರಣ ಶರೀರಕ್ಕೆ ಎನರ್ಜಿ, ಗ್ಲುಕೋಸ್ ಕೊಡ್ತದೆ, ಗ್ಲುಕೋಸು ಎಲ್ಲ ಸಿಗ್ತದೆ ಸಕ್ಕರೆಯಲ್ಲಿ. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಸೇರಿಸಿಕೊಂಡೆ. ಈ ಸಕ್ಕರೆ ಬಿಟ್ಟು ಬರೇ ಹಾಲು ಎಂಥದ್ದು ವಾಟರ್ ಮೆಲನ್ ಜ್ಯೂಸು ಮತ್ತು ಆ ಥರ ಕುಡಿಬೋದು. ಒಂದು ಸಲ ಲೆಮನ್ ಜ್ಯೂಸ್ ಮಾತ್ರ ಸಕ್ಕರೆ ಹಾಕಿ ಕುಡೀರಿ. ಅದು ಹಾಗೆ ಕುಡಿಯಲಿಕ್ಕೆ ಉಪ್ಪು ಹಾಕಿ ಕೆಲವರು ಕುಡಿತಾರೆ. ಅಷ್ಟು ತುಂಬ ಸಕ್ಕರೆ ಕಟ್ ಡೌನ್ ಮಾಡಬೇಡಿ. ಮತ್ತು ಸಾಯಂಕಾಲಕ್ಕೆ ಆಗುವಾಗ ಮತ್ತು ನಿಮಗೆ ಬಿಟ್ಟಿದ್ದು ಹೇಗಾಗ್ತದೆ ಹಾಗೆ ಮಾಡಿ. ಯಾವುದು ಕುಡಿಯೋದು ಅಂತ ನಾವು ಹೇಳೋದು, ಸಕ್ಕರೆ ಎಲ್ಲ ಆಪ್ಷನ್ ಅಂತ. ಸಕ್ಕರೆ ಎಷ್ಟು ಕಡಿಮೆ ಹಾಕಿ, 1 ಚಮಚ 2 ಚಮಚ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ. ನಾನು ಸ್ವಲ್ಪ ವಾಕಿಂಗ್ ಮಾಡ್ತೇನೆ. ಅದಾಗಿ ನೆಕ್ಸ್ಟು ಡಿನ್ನರ್ಗೆ ಏನು ಮಾಡ್ತೇನೆ ಅನ್ನೋದನ್ನು ನೋಡುವ. ನಮ್ಮ ಡಿಟಾಕ್ಸ್ ಡಯಟ್ ಪ್ಲಾನ್ ನ ಕೊನೆಯ ಮೀಲ್ ಇದು. ಯಾಕೆಂದ್ರೆ ಇಲ್ಲಿ ಸೂಪ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. 2 ಕ್ಯಾರೆಟ್ ತಗೊಂಡಿದ್ದೇನೆ, 1 ಟೊಮೆಟೊ, 1 ಈರುಳ್ಳಿ, ಹಾಗೆ ಹಸಿ ಬಟಾಣಿಯನ್ನ ಸ್ವಲ್ಪ ತಗೊಂಡಿದ್ದೇನೆ. ಪ್ರೋಟೀನ್ ಇದೆ ನಮಗೆ ಬಟಾಣಿಯಲ್ಲಿ. ಹಾಗೆ ಇದನ್ನೆಲ್ಲ ಕುಕ್ಕರಿಗೆ ಹಾಕಿ ಬೇಯಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಸ್ವಲ್ಪ ಪೆಪ್ಪರ್ ಮತ್ತೆ ಉಪ್ಪು ಹಾಕಿ ಕ್ಯಾರೆಟ್ ಸೂಪ್ ಅನ್ನ ಮಾಡ್ಕೊಳ್ಳೋದು. ಇದು ನಮ್ಮ ಡಿನ್ನರ್. ಹೊಟ್ಟೆ ಫುಲ್ ಆಗ್ತದೆ, ಏನು ಊಟ ಮಾಡ್ಲಿಲ್ಲ ಅಂತ ಹೇಳಿ ಅನಿಸೋದೇ ಇಲ್ಲ. ತುಂಬಾ ಈಸಿಯಾಗಿ ಈ ಡಯಟ್ ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು. ಡಿಟಾಕ್ಸ್ ಡಯಟ್ ಪ್ಲಾನ್ ಮಾಡಿದಾಗ ಅವರು ಹೇಳ್ತಾರೆ, ಈಗ ಹರ್ವಿಲ್ ಆಪ್ ಅವರಿಂದ ಪರ್ಚೇಸ್ ಮಾಡಿದ್ದು. ಅವರು ಅದಕ್ಕೆ ನನಗೆ ಆನ್ಲೈನ್ ಕ್ಲಾಸ್ ಕೂಡ ತಗೊಂಡಿದ್ರು. ಇವತ್ತು ಆನ್ಲೈನ್ ಕ್ಲಾಸ್ ಅಲ್ಲಿ ಅವರು ಹೇಳುದು ಟೀ ಕುಡಿಬೇಡಿ ಅಂತ ಹೇಳಿ ಹೇಳಿದ್ರು. ಆದ್ರೂ ಕೂಡ ನಾನು ಟೀ ಕುಡ್ದಿದ್ದೇನೆ. ಮತ್ತೆ ಇನ್ನೇನು ಗೊತ್ತುಂಟ, ಅವರು ಹೇಳ್ತಾರೆ ವರ್ಕೌಟ್ ಎಲ್ಲ ಮಾಡಿ, ಸ್ವಲ್ಪ ಸ್ವಲ್ಪ ವರ್ಕೌಟ್ ಎಲ್ಲ ಕೂಡಿದಷ್ಟು ಮಾಡಿ, ಮತ್ತೆ ವಾಕಿಂಗ್ ಮಾಡಿ, 10,000 ಸ್ಟೆಪ್ ಕಂಪ್ಲೀಟ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಬಟ್ ನಮಗೆ ಕೂಡ್ಬೇಕಲ್ಲ, ನಮಗೆ ಮಾಡ್ಲಿಕ್ಕೆ ಎನರ್ಜಿ ಇಲ್ಲದಾಗೆ ಆಗ್ತದೆ. ಯಾಕಂದ್ರೆ ಬೆಳಿಗ್ಗೆಯಿಂದ ಬರೇ ಜ್ಯೂಸ್ ಅಲ್ಲಿ ಇದ್ದೇವೆ, ಉಪವಾಸ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ನಾನು ಮನೆಯಲ್ಲಿ ಮನೆ ಕೆಲಸ, ಒರೆಸುದು ಗುಡಿಸುದು ಅಷ್ಟು ಮಾಡಿದೆ ಬಿಟ್ಟು ತುಂಬಾ ಎಕ್ಸರ್ಸೈಸ್ ಅಂತ ಹೇಳಿ ಜಾಸ್ತಿ ಏನು ಮಾಡ್ಲಿಲ್ಲ, ಕೂಡ್ಲಿಲ್ಲ. ಸುಸ್ತಾದಾಗೆ ಒಂಥರ ನಿತ್ರಾಣ ಆದಾಗೆ ಆಗ್ತದೆ ಈ ಡಯಟ್ ಮಾಡುವ. ಆದ್ರೆ ಈ ಸೂಪ್ ತಿಂದ ಮೇಲೆ ಊಟ ಮಾಡಿದಾಗೆ ಆಗಿದೆ, ನನಗೆ ಒಳ್ಳೆ ಎನರ್ಜಿ ಬಂದಿದೆ. ಯಾಕೆಂದ್ರೆ ಪ್ರೋಟೀನ್ ಇತ್ತಲ್ಲ, ಬಟಾಣಿ ಅಂತ ಹೇಳಿದ್ರೆ ಪ್ರೋಟೀನೇ. ಹಾಗಾಗಿ ಈ ಸೂಪು ತುಂಬಾ ಒಳ್ಳೇದು. ವೆಜಿಟೇಬಲ್ ಸೂಪ್ ಮಾಡ್ಕೊಳ್ಬಹುದು ನೀವು. ನಾನು ವೆಜಿಟೇಬಲ್ ಅಂದ್ರೆ ಇದು ತರಕಾರಿ ಅಲ್ವಾ, ಕ್ಯಾರೆಟ್ ಮತ್ತೆ ಆನಿಯನ್ ಹಾಕೊಂಡು, ಕ್ಯಾರೆಟ್ ಬಟಾಣಿ ಆನಿಯನ್ ಎಲ್ಲ ತುಂಬಾ ರುಚಿಯಾಗಿರ್ತದೆ. ಹೀಗೆ ಬೇಯಿಸಿ ಗ್ರೈಂಡ್ ಮಾಡಿ. ಇದಕ್ಕೆ ನಿಮ್ಗೆ ತುಂಬಾ ತೆಳ್ಳಗೆ ಬೇಕು ಅಂದ್ರೆ ಇನ್ನೂ ತೆಳ್ಳಗೆ ಮಾಡಬಹುದು. ನಾನು ತೆಳ್ಳಗೆ ಮಾಡಿದ್ರೆ ತುಂಬಾ ಆಗ್ತದಲ್ಲ, ತುಂಬಾ ಬೇಡ ಅಂತ ಹೇಳಿ ಸ್ವಲ್ಪ ದಪ್ಪವೇ ಇಟ್ಕೊಂಡೆ. ರುಚಿಗೆ ಎಷ್ಟು ಉಪ್ಪು ಬೇಕು, ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು, ಬೇಕಾದ್ರೆ ಒಂಚೂರು ತುಪ್ಪ ಸೇರಿಸ್ಕೊಳ್ಳಿ. ನಾನು ತುಪ್ಪ ಏನು ಹಾಕೊಳ್ಳಿಲ್ಲ, ಏನು ಬೇಡ ಅಂತ ಹೇಳ್ಕೊಂಡು. ಯಾಕೆಂದ್ರೆ ಸುಮ್ನೆ ಡಿಟಾಕ್ಸ್ ಡಯಟ್ ಅಲ್ವಾ, ಇದು ಮಸಾಲೆ, ಹೆಲ್ದಿ ಫ್ಯಾಟ್, ಅದು ತುಪ್ಪ ಅದೆಲ್ಲ ಬೇಡ ಅಂತ ಹೇಳ್ಕೊಂಡು ಇಷ್ಟೇ ಸೂಪ್ ಅನ್ನ ಅಷ್ಟೇ ಮಾಡ್ಕೊಂಡೆ. ಸ್ವಲ್ಪ ಪೆಪ್ಪರ್ ಪೌಡರ್ ಒಂಚೂರು ಒಳ್ಳೆ ಖಾರ ಆಗಿ ಸ್ಪೈಸಿ ಆಗಿ ಟೇಸ್ಟಿ ಆಗಿ ಬಂದಿತ್ತು. ಬೇಕಾದ್ರೆ ನಿಮ್ಗೆ ಖಾರ ಕಮ್ಮಿ ಬೇಕು ಅಂದ್ರೆ ಪೆಪ್ಪರ್ ಪೌಡರ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಈಗ ನಮ್ಮ ರುಚಿಯಾದಂತಹ ಕ್ಯಾರೆಟ್ ಸೂಪು ರೆಡಿ ಆಯ್ತು. ಇದು ನಮ್ಮ ಕೊನೆಯ ಮೀಲ್. 6 ಸಲ ಇದೆ ತಗೊಳ್ಳಿಕ್ಕೆ ಎಲ್ಲ ಜ್ಯೂಸ್. ಇವತ್ತು ಎಂತ ಹೇಳುದು, ಜ್ಯೂಸ್ ಕ್ಲೆನ್ಸ್ ಅಂತ ಹೇಳುವಂತದ್ದು ಇವತ್ತಿಗೆ ನಮ್ಮ ಡಿಟಾಕ್ಸ್ ಡಯಟ್ ಪ್ಲಾನ್ ಮುಗಿಯಿತು. ಫ್ರೆಂಡ್ಸ್, ನಿಮಗೆ ಈ ಒಂದು ಡಿಟಾಕ್ಸ್ ಡಯಟ್ ಪ್ಲಾನ್ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದು, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಮತ್ತೆ ಡಿಟಾಕ್ಸ್ ಪ್ಲಾನ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಡೇ ನಾಳೆ. ನೋಡ್ಲಿಕ್ಕೆ ಮರಿಬೇಡಿ. ಮಿಸ್ ಮಾಡಿ ಹೇಗಾಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಯಾವಾಗ್ಲೂ ಬೇಕು.